ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡತ್ತೇನು. ನಿನ್ನೆ ಫಸ್ಟ್ ಯಲ್ಲಮ್ಮಗುಡ್ದಾಗ ಜೋಗುಳಬಾವಿ ಸತ್ಯವಾಗಿ ಹೋಗಿ ಅಲ್ಲಿ ಜಳಕದ ಮಾಡಿ ಹುಟ್ಟಿಗೆ ಹುಟ್ಟು ದೇವ್ರ ದರ್ಶನದ ತೊಗೊಂಡು ಅದಾದ ನಂತರ ಇನ್ನು ಯಲ್ಲಮ್ಮಗುಡ್ಡಕ್ಕೆ ಬಂದ ದೇವಿ ದರ್ಶನ ತೊಗೋಬೇಕಂತ ಇತ್ತು. ಹೋಗ್ಬೇಕಾದ್ರೆ ದಾರಿ ಮಧ್ಯಾಗನ ಇಲ್ಲಿ ಊಟಕ್ಕಂತ ಒಂದು ಜಾಗ ಐತಿ, ಚಲೋ ಅಂತದ. ಇಲ್ಲಿ ಫಸ್ಟ್ ಊಟ ಮಾಡಿ ಮುಗಿಸ್ಕೊಂಡು ಮುಂದೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದು ಪ್ರತಿ ಸಲ ನಾವು ಜೋಗುಳಬಾವಿ ಸತ್ಯವ ದರ್ಶನ ಮಾಡ್ಕೊಂಡು ಊಟ ಮಾಡಿ ಆನಂತರ ದೇವಿ ದರ್ಶನಕ್ಕೆ ಹೋಗ್ತೇವೆ. ಯಾಕಂದ್ರೆ ದೇವ್ರ ದರ್ಶನಕ್ಕೆ ಭಾಳ ರಶ್ ಇರ್ತೈತಿ, ಒಂದು 2-3 ತಾಸು ಹಿಡಿತೈತಿ. ಮತ್ತು ಊಟ ಮಾಡೋಕೆ ಸಂಜೆ ಆಗ್ತೈತಿ. ಹಾಗಾಗಿ ಊಟ ಮಾಡಿನ ಹೋಗೋಣ ಅಂತಂದು ಇಲ್ಲಿ ಫಸ್ಟ್ ಊಟ ಮಾಡೋಕೆ ಕುಂತಿದ್ದು ಎಲ್ಲರೂ. ಇಲ್ಲಿಂದ ಊಟ ಮುಗಿಸ್ಕೊಂಡು ಇನ್ನು ಯಲ್ಲಮ್ಮಗುಡ್ಡಕ್ಕೆ ದೇವ್ರ ದರ್ಶನಕ್ಕಂತ ಬರಾತಿದ್ದು. ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು. ನಮ್ಮ ಮನ್ಯಾಗ ಇದನ್ನು ಟವೆಲ ರಿಯಾಗ ಹೊಚ್ಚಪ್ಪ ಹಾಕಿ ತಲೆ ಮ್ಯಾಗ ಅಂತ ಹೇಳ್ರೆ ನಮ್ಮನ್ನ ಅವನ್ನ ಹೊಚ್ಕೊಂಡು ಬಿಟ್ಟಿದ್ದ. ಇಲ್ಲಿ ರಾಹುಲ್ಗಳ ಪಪ್ಪ ತೆಂಗಿನಕಾಯಿ ಹೊಡ್ಯಾತಿರು. ಈ ದೇವಸ್ಥಾನದ ಏನು ಮೊದಲಿಂದ ಒಂದು ಪದ್ಧತಿ ಐತಿ ಅಂದ್ರೆ ದೇವ್ರ ದರ್ಶನಕ್ಕೆ ಯಾರು ಫಸ್ಟ್ ಟೈಮ್ ಬಂದಿರ್ತಾರೋ ಅವರ ದೇವ್ರದ್ದು ಮೇನ್ ಡೋರ್ಗೆ ತೆಂಗಿನಕಾಯಿ ಒಡೆದನ ಒಳಗೆ ಬರೋದಿರ್ತೈತಿ. ಹಾಗಾಗಿ ಇಲ್ಲಿ ರಾಹುಲ್ಗಳ ಪಪ್ಪ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರಾತಿರು. ಹಾಗಾಗಿ ಅವ್ರ ಕಡೆಯಿಂದ ನಾವು ತೆಂಗಿನಕಾಯಿ ಹೊಡಿಸಿ ಒಳಗೆ ಕರ್ಕೊಂಡು ಹೊಂಟಿದ್ದು. ನಾವು ಮಂದಿ ಭಾಳ ಇರಂಗಿಲ್ಲ ಅಂತ ಅಂದ್ಕೊಂಡಿದ್ದು, ಬಟ್ ಮಂದಿ ಯಾವಾಗಲೂ ಇಲ್ಲಿ ಇರತಾರು. ಸೊ ಮಂದಿ ಭಾಳನೇ ಇತ್ತು. ಇಲ್ಲಿ ಎಲ್ಲರೂ ದೇವರಿಗೆ ದರ್ಶನಕ್ಕೆ ಕ್ಯೂ ಹಚ್ಚಿದ್ದು. ಕ್ಯೂ ಹಚ್ಚೋದ್ರಾಗ ಒಂದು ಇದನ್ನ ಏನೈತೆ ಅಂದ್ರೆ ಒಂದು ಜನರಲ್ಲ ಮತ್ತು ಒಂದು ಸ್ಪೆಷಲ್ ದರ್ಶನ, ಒಂದು ವಿಶೇಷ ದರ್ಶನ. ರೊಕ್ಕ ಕೊಟ್ಟು ಆಯಾ ರೊಕ್ಕದ ಥರ ಇರ್ತೈತಿ. ನಮ್ಮ ಪಪ್ಪ ಇಲ್ಲಿ ಮೊದಲಿಂದನೂ ಈ ದೇವಸ್ಥಾನದ ಭಕ್ತರಾಗಿರೋದ್ರಿಂದ ನಮ್ಮ ಪಪ್ಪನ ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಅವಾಗ ಎಷ್ಟೋ ಒಂದು ಸ್ವಲ್ಪ ರೊಕ್ಕ ಕೊಟ್ಟು ಕಾಣಿಕೆ ಕೊಟ್ಟಿರು. ಹಾಗಾಗಿ ಅದು ರೊಕ್ಕ ಬರ್ಸಂತಲೇ ಅವ್ರು ಅವಾಗಿಂದಿಂದ ಹಿಡಿದು ಸ್ಟಿಲ್ ಇವತ್ತಿನವರೆಗೂ ನಮ್ಮ ಪಪ್ಪಾರ್ದ ಮನೆಗೆ ಪೋಸ್ಟ್ ಮುಖಾಂತರ ವರ್ಷ 5 ಟಿಕೆಟ್ನ ಕಳಿಸ್ತಾರೋ ಮನೆಗೆ. ಒಂದು ಟಿಕೆಟ್ ಮೇಲೆ 2 ಜನನ ಒಳಗೆ ಬಿಡ್ತಾರೋ. ಸೊ ಅವಾಗಿಂದನೂ ನಮ್ಮ ಪಪ್ಪಾಗ ಟಿಕೆಟ್ ಮನೆಗೆ ಬರ್ತೈತಿ ಪೋಸ್ಟ್ಲೆ. ಸೊ ಇವತ್ತೂ ಆ ಟಿಕೆಟ್ ಇದ್ದು ಮನೆಗೆ ಬಂದಿದ್ದು. ಹಾಗಾಗಿ ಆ ಟಿಕೆಟನ್ನು ತೊಗೊಂಡು ನಾವಿಲ್ಲಿ ಎಲ್ಲರೂ ಬಂದಿದ್ದು. ಈಗ ನಮಗೆ ಕೊಟ್ಟಿರೋ ಟಿಕೆಟದ ಕ್ಯೂದಾಗ ಏನೈತಿ, ಜನ ಯಾರು ಟಿಕೆಟ್ ಇರೋಂಗಿಲ್ಲ ಅವರು 100 ರೂಪೀಸ್ ಕೊಟ್ಟು ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಬರ್ತಾರೋ. ಸೊ ನಮ್ಮ ಹತ್ರ ಆಲ್ರೆಡಿ ಟಿಕೆಟ್ ಇದ್ದು ಆ ಟಿಕೆಟ್ ತೋರ್ಸಂತಲೇ ನಮ್ಮನ್ನೆಲ್ಲರನ್ನೂ ಬಿಟ್ಟರು. ಮತ್ತು ಇನ್ನೊಂದು 500 ರೂಪಾಯಿ ಟಿಕೆಟ್ ಐತಿ, ಅದು ಡೈರೆಕ್ಟ್ ದೇವ್ರ ಹತ್ರನ ದೇವಿ ದರ್ಶನಕ್ಕನೂ ಗರ್ಭಗುಡಿಯಾಗನೂ ಒಯ್ತಾರೋ 500 ರೂಪಾಯಿ ಟಿಕೆಟ. ಇನ್ನೊಂದು ಜನರಲ್ಲ, ನಿಮಗೆ ಗೊತ್ತೈತಿ ಜನರಲ್ ಇತ್ತಂದ್ರೆ ಅದು ಭಾಳ ಅಂದ್ರೆ ಭಾಳ ದೊಡ್ಡ ಕ್ಯೂ ಇರ್ತೈತಿ. ಒಂದು ಹಗಲೆಲ್ಲನ ಬೇಕಾಗ್ತೈತಿ ದೇವ್ರ ದರ್ಶನ ತೊಗೋಬೇಕಂದ್ರೆ. ನಾವು ಈ 100 ರೂಪೀಸ್ ಕ್ಯೂನ್ಯಾಗನ ಇಲ್ಲಂದ್ರೂ ಒಂದು 2-3 ತಾಸು ನಂಬರ್ ಹಚ್ಚಿ ನಿಂತಿದ್ದು. ಇಲ್ಲೆಲ್ಲರಿಗೂ ನಂಬರ್ ಹಚ್ಚಿ ಸಾಕಾಗಿ ಎಲ್ಲರೂ ಸ್ವಲ್ಪ ಕೂತಿರು ಆಯಾ ಜಾಗಕ್ಕೆ. ಇಲ್ಲಿ ರಿಯಾಗ ಬಿಸಿಲಾಗ ಕ್ಯೂ ಹಚ್ಚಿ ಸಾಕಾಗಿತ್ತು. ಹೆಂಗೋ ಒಂದು ಹುಡುಗಿ ಫ್ರೆಂಡಾಗಿ ಸಿಕ್ಕಳು. ಆಕೆ ರಿಯಾನ್ ನೋಡಿ ಗಲ್ಲ ಮುಟ್ಟೋದು, ಕೂದಲ ಹಿಡಿಯೋದು, ಮಾಯೆ ಮಾಡೋದು ಮಾಡಕ್ಕೆ ಹಿಡಿದ್ರು. ಆಕೆ ಮಾಡಂತಲಿ ನಮ್ಮ ರಿಯಾನು ಆಕಿನ ಗಲ್ಲ ಹಿಡಿಯೋದ ಮಾಡಕ್ಕೆ ಹಿಡಿದ್ರು. ನಮ್ಮ ರಿಯಾ ಸ್ವಲ್ಪ ಫ್ರೆಶ್ ಮೂಡ್ ಬಂತು. ಆಕೆ ಹೈಟದ ಫ್ರೆಂಡ ಸಿಕ್ಕು ಸ್ವಲ್ಪ ಆಡಕ್ಕೆ ಸಿಗಂತಲಿ ಇಬ್ಬರು ಫುಲ್ ಕ್ಯೂ ತಕ ಇಬ್ಬರು ಒಬ್ರಿಗೊಬ್ರು ಕೂಡಿರೋದು ಮತ್ತು ಆಟ ಆಡ್ಕೊತನ ಬರಾತಿರು. ಈ ಸಲ ಯಲ್ಲಮ್ಮಗುಡ್ದಾಗ ನಮಗೆ ಒಂದು ಭಾಳ ವಿಶೇಷ ಅಂತ ಏನು ಅನಿಸಿತ್ತಂದ್ರೆ, ಇಷ್ಟು ನೊಣ ಇದ್ದು ಅಂದ್ರೆ ಅದೇನು ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೊಣ ದೇವ್ರ ಗುಡಿ ಒಳಗೆ ದೇವ್ರ ಎಂಟ್ರೆನ್ಸ್ದಿಂದನೇ ಇದ್ದು. ನಾವು ಯಲ್ಲಮ್ಮಗುಡ್ದಾಗ ಹೆಂಗೆ ಎಂಟ್ರಿ ಆಗಿದ್ದೇವೆ ಅಲ್ಲಿಂದನೇ ನೊಣ ಇದ್ದು. ನಾವು ಇಷ್ಟೊಂದು ಯಾಕೆ ನೊಣ ಇದ್ದಾವೆ ಅಂತ ಅಂದ್ಕೊಳತ್ತಿದ್ದು. ಅಲ್ಲಿ ಒಬ್ಬರನ್ನ ಕೇಳಿದ್ದು, ಇಷ್ಟೊಂದು ಯಾಕೆ ನೊಣ ಇದ್ದಾವೆ, ದೇವ್ರ ಗಾಡಿ ಮ್ಯಾಗೆಲ್ಲನೂ ಮೆತ್ತಿದ್ದು ಅಷ್ಟು ನೊಣ ಇದ್ದು ಯಾಕಿದಾವಂತ ಕೇಳಂತಲೇ ಅವ್ರು ಹೇಳಿರು, ಭರತ ಹುಣ್ಣಿಮೆದಾಗ ನೊಣ ಬರ್ತಾವ್ರಿ. ಆ ಬಂದಿದ್ದು ನೊಣ ಎಲ್ಲ ಹೋಳಿ ಹುಣ್ಣಿಮೆ ತನಕ ಇದ್ದು ಹೋಳಿ ಹುಣ್ಣಿಮೆ ಆದ ನಂತರ ಎಲ್ಲ ನೊಣ ಹೋಗ್ತಾವು ಅಂತ ಹೇಳಿರು. ಇದೊಂದು ವಿಷಯ ನಮಗೆ ಇದುವರೆಗೂ ಗೊತ್ತಿರಲಿಲ್ಲ. ಸೊ ಅಲ್ಲವರು ಹೇಳಂತಲೇ ಗೊತ್ತಾಯಿತು. ಅದು ಒಂಥರ ಚಮತ್ಕಾರನ ಅನಿಸಿತು. ನೆಲದ ಮೇಲೆಲ್ಲ ಮೆತ್ತಿದ್ದು, ಗಾಡಿ ಮೇಲೆಲ್ಲ ನೊಣ ಮೆತ್ತಿದ್ದು, ಅದು ಹೇಳೋಕ್ಕಾಗಂಗಿಲ್ಲ ಅಷ್ಟು ನೊಣ ಇದ್ದು.
ಅಲ್ಲಿ ದೇವಸ್ಥಾನದವ್ರು ಅವ್ರು ಹೇಳಿದರು ನಾವೆಷ್ಟು ಜಿಟ್ಟಿ ಪುಡಿ ಹಾಕಲಿ ಏನೇ ಹಾಕಲಿ ನೊಣ ಮಾತ್ರ ಹೋಗಂಗಿಲ್ಲ, ಅವೀಗ ಬಂದಿದ್ದು ಹೋಳಿ ಹುಣ್ಣಿಮೆ ಮಾಡಿ ನಂತರನೇ ಹೋಗ್ತಾವ್ರಿ ಅಂತ ಹೇಳಿದರು. ಇದು ಒಂದು ದೇವರ ಪವಾಡನ ಇರ್ಬೋದು, ಮತ್ತು ಏನಾದರೂ ಹಿನ್ನೆಲೆ ಐತೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇದು ಒಂದು ಆಧ್ಯಾತ್ಮಿಕ ಏನೋ ಐತಿ ದೇವರಿಗೆ ಲಿಂಕ್ ಅನ್ನೋದಷ್ಟು ಗೊತ್ತಾಯಿತು ನಮಗೆಲ್ಲರಿಗೂ. ಈಗ ನಾವು ದೇವ್ರ ದರ್ಶನ ತೊಗೊಂಡು ಎಲ್ಲರೂ ಹೊರಗೆ ಬಂದು ಕುಂತಿದ್ದು. ಸೊ ಈಗ ಒಂದು ಸ್ವಲ್ಪ 5-10 ನಿಮಿಷ ಇಲ್ಲಿ ದೇವರ ಸನ್ನಿಧಿ ಒಳಗೆ ಕುಂತು ಆನಂತರ ಮುಂದೆ ಹೋಗೋಣ ಅಂತಂದು ಎಲ್ಲರೂ ಕೂತಿದ್ದು. ಇನ್ನು ಇಲ್ಲಿಂದ ಬಂದ ನಂತರ ಹೊರಗೆ ಹುಡುಗರು ಆಟಿಕೆ ಸಾಮಾನೆಲ್ಲ ನೋಡಿದ್ದು. ಸೊ ಯಾವ್ದಾರ ಆಟಿಕೆ ಸಾಮಾನು ಕೊಡಿಸ್ರಿ ಮಾಡಿರಿ ಅಂತಂದು ಅನ್ನತ್ತಿರು. ಏನು ಸಾಮಾನು ಇದಾವೆ ನೀವೆಲ್ಲ ನಿಮ್ಮ ಹತ್ರ ಇದಾವನ, ಯಾವುದೂ ಆಟಿಕೆ ಸಾಮಾನು ಇಲ್ಲ ಅನ್ನೋಂಗಿಲ್ಲ, ಆದರೂ ಇಲ್ಲದ ಯಾವುದಾದ್ರೂ ಸಾಮಾನು ಕಂಡ್ರೆ ತಗೋರಿ ಅಂತ ಹೇಳಿ ಸೊ ಇಲ್ಲಿ ಆಟಿಕೆ ಸಾಮಾನು ನೋಡಕ್ಕೆ ಬಂದಿದ್ದು ಎಲ್ಲರೂ. ಇನ್ನು ಇಷ್ಟೆಲ್ಲ ಆದ ನಂತರ ದೇವ್ರ ದರ್ಶನದ ಎಲ್ಲ ತೊಗೊಂಡು ಜಾತ್ರೆಗದ ಎಲ್ಲ ಹೋಗಿ ತಿರುಗಾಡಿ ಆದ ನಂತರ ಇನ್ನು ಮನೆ ಕಡೆ ಎಲ್ಲರೂ ಹಾದಿ ಹಿಡಿದು ಸೊ ಇನ್ನು ಮನೆಗೆ ಎಲ್ಲರೂ ವಾಪಸ್ ಬರತ್ತಿದ್ದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.